ಸ್ನೇಹಿತರೆ, ಮಧು ಮಂಥನಕ್ಕೆ ಸ್ವಾಗತ. ಬಿಗ್ ಬಾಸ್ ಮನೆ ಈ ವಾರ ತುಂಬಾ ಎಮೋಷನಲ್ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬ ಸ್ಪರ್ಧಿಗಳ ಪೋಷಕರು ದೊಡ್ಡ ಮನೆಗೆ ಬಂದು ಹೋಗುತ್ತಿದ್ದಾರೆ. ಈಗಾಗಲೇ ಬಿಗ್ ಬಾಸ್ ಮನೆಗೆ ನಮ್ರತಾ ಅವರ ತಾಯಿ, ತುಕಾಲಿ ಸಂತೋಷ್ ಹೆಂಡತಿ, ವರ್ತೂರ್ ಸಂತೋಷ್ ಅವರ ತಾಯಿ, ಮೈಕಲ್ ತಾಯಿ, ಡ್ರೋನ್ ಪ್ರತಾಪ್ ಅವರ ತಂದೆ, ಕಾರ್ತಿಕ್ ತಾಯಿ ಹಾಗೂ ಸಂಗೀತಾ ಅವರ ಪೋಷಕರು ಬಂದು ಹೋಗಿದ್ದಾರೆ. ಹೀಗೆ ತಮ್ಮವರು ಬಂದೊಡನೆ ಬಿಗ್ ಬಾಸ್ ಸ್ಪರ್ಧಿಗಳು ಭಾವುಕರಾಗುತ್ತಿದ್ದಾರೆ. ಇಷ್ಟು ದಿನಗಳ ಕಾಲ ಮನೆಯವರನ್ನೆಲ್ಲ ಬಿಟ್ಟು ದೂರವಿರುವುದರಿಂದ ಭಾವುಕ ಆಗೋದು ಸಹಜ ಕೂಡ ಆಗಿದೆ. ಇನ್ನು ಇಲ್ಲೊಂದು ಇಂಟ್ರೆಸ್ಟ್ ಸಮಾಚಾರ ಏನಪ್ಪಾ ಅಂದ್ರೆ, ಈಗಾಗಲೇ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಒಂದು ಜೋಡಿ ಮದುವೆ ಆಗೋದು ಬಹುತೇಕ ಪಕ್ಕಾ ಅಂತ ಎಲ್ಲರಿಗೂ ಅನಿಸಿದೆ. ಅದು ಯಾರು ಅಂತ ಕೂಡ ನಿಮಗೆ ಈಗಾಗಲೇ ಗೊತ್ತಿದೆ. ಈಗ ಸಂಗೀತಾ ಅವರ ಸರತಿ ಬಂದಿದೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಮೊದಲಿನಿಂದಲೂ ಕಾರ್ತಿಕ್ ಹಾಗೂ ಸಂಗೀತಾ ತುಂಬಾ ಒಳ್ಳೆಯ ಸ್ನೇಹಿತರಾಗಿದ್ದಾರೆ. ಕಳೆದ ಒಂದೆರಡು ವಾರಗಳಿಂದ ಅವರಿಬ್ಬರ ಮಧ್ಯೆ ವೈಮನಸ್ಸು ಬಂದಿದೆ. ಆದ್ರೂ ಈಗ ಇಬ್ಬರು ಮತ್ತೆ ಒಂದಾಗುತ್ತಿದ್ದಾರೆ. ಬಿಗ್ ಬಾಸ್ ಮನೆಗೆ ಸಂಗೀತಾ ಅವರ ತಾಯಿ, ತಂದೆ, ಅಣ್ಣ ಹಾಗೂ ಅತ್ತಿಗೆ ಬಂದಿದ್ರು. ಇಲ್ಲಿ ಸಂಗೀತಾ ಅವರ ತಂದೆ ಕಾರ್ತಿಕ್ ಅವರನ್ನು ಅಳಿಮಯ್ಯ ಅಂತ ಕರೆದಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಸಂಗೀತಾ ಇವರ ಇಡೀ ಕುಟುಂಬ ಕಾರ್ತಿಕ್ ಅವರ ಜೊತೆ ಸಪರೇಟ್ ಆಗಿ ಮಾತುಕತೆ ನಡೆಸಿದೆ. ಇಷ್ಟು ಮಾತ್ರವಲ್ಲದೆ ಸಂಗೀತಾ ಅವರ ತಾಯಿ ಮಾತನಾಡುತ್ತಾ, ಕಾರ್ತಿಕ್ ಮೇಲೆ ನಿನಗೆ ಸ್ವಲ್ಪ ಲವ್ ಆಗಿದೆ ಅಲ್ವಾ ಅಂತ ಕೇಳಿದ್ದಾರೆ. ಈ ಎಲ್ಲಾ ಮಾತುಗಳನ್ನು ಕೇಳಿದ ಕಾರ್ತಿಕ್ ಸಂತೋಷದಿಂದ ಕುಣಿದು ಕುಪ್ಪಳಿಸಿದ್ದಾರೆ. ಇದನ್ನೆಲ್ಲ ಗಮನಿಸಿದ್ರೆ ಕಾರ್ತಿಕ್ ಜೊತೆ ಮದುವೆಗೆ ಸಂಗೀತಾ ಮನೆಯವರು ಗ್ರೀನ್ ಸಿಗ್ನಲ್ ಕೊಟ್ಟಂತೆ ಕಾಣಿಸ್ತಾ ಇದೆ. ಈ ಮದುವೆ ವಿಚಾರಗಳು ಎಲ್ಲಿಗೆ ಹೋಗಿ ಮುಟ್ಟುತ್ತವೋ ಕಾದು ನೋಡಬೇಕಿದೆ. ಇನ್ನು ಕಾರ್ತಿಕ್ ತಮ್ಮ ತಾಯಿ ಬಂದಾಗ ತುಂಬಾನೇ ಭಾವುಕರಾಗಿದ್ರು, ಅತ್ತು ಕಣ್ಣೀರು ಹಾಕಿದ್ರು. ಆಗ ಬಿಗ್ ಬಾಸ್ ಕಾರ್ತಿಕ್ಗೆ ಸಾಂತ್ವನ ಹೇಳಿದ್ದಾರೆ. ಹಾಗೆ ಬಿಗ್ ಬಾಸ್ ಮನೆಗೆ ವಿನಯ್ ಅವರ ಹೆಂಡತಿ ತನಿಷಾ ಪೋಷಕರು ಬಂದು ಇಡೀ ಬಿಗ್ ಬಾಸ್ ಮನೆ ಭಾವುಕ ಆಗುವಂತೆ ಮಾಡಿದ್ದಾರೆ. ಒಟ್ಟಾರೆ ಈ ವಾರ ಫ್ಯಾಮಿಲಿ ವೀಕ್ ಆಗಿದೆ.